ನಾವು ನೋಡಿರೋದು ಅಧಿಕಾರಿಗಳಾಗಿ ನಾವು ಪ್ರತಿದಿನ ನೋಡಿರೋದು ಮೇಡಮ್ ಆಗಲಿ ನಾವಾಗಲಿ ಕ್ಷಣಕ್ಕೂ ನಾವು ಭಾನುವಾರ ನಂತರ ಬಿಡ್ತಾರೆ. ಭಾನುವಾರ ಅಂದಿಲ್ಲ, ಸೋಮವಾರ ಅಂದಿಲ್ಲ, ಬೆಳಿಗ್ಗೆ 5 ಗಂಟೆ ಅಂದಿಲ್ಲ ಹೋಗ್ಬಿಟ್ಟು ಇಟ್ಕೊಂಡಿದ್ದೀವಿ. ಪಬ್ಲಿಕ್ ಒಂದು ಕಾಲ್ ಮಾಡಿದ್ರೆ ಸಾಕು, ನಾವು ಸ್ಪಾಟ್ ಹೋಗಿ ಕೇಳಿ ಇವ್ರು ಏಜೆನ್ಸಿ ಮುಂದೆ ನಮ್ಗೆ ಒಂದು ಇದು ಪ್ರತಿದಿನ ಆ ರೀತಿ ಹೋಗ್ಬೇಕು. ಏಜೆನ್ಸಿ ಕೊಟ್ಟರು ಏಜೆನ್ಸಿ ನಡೆಸಬೇಕು ಕಾನೂನಾತ್ಮಕವಾಗಿ. ಪ್ರತಿದಿನ ನಮಗೆ ಬೇರೆ ಕೆಲಸಗಳಿರಲ್ವಾ? ಇಲ್ಲ ನಮ್ಮೇ ಏಜೆನ್ಸಿಗೆ ಬೇಕಾದ್ರೆ ಬುಕ್ ಮಾಡ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ಸೇರ್ಕೊಂಡು ನಾವು ಮಾಡ್ತೀವಿ ಅನರ್ಹರು ಅಂತ. ಇವ್ರಿಗೆ ಅಲ್ಲಿ ಅವಕಾಶ ಕೊಟ್ಟ ಮೇಲೆ ಇವ್ರು ಮಾಡಬೇಕು. ಸಣ್ಣ ಪುಟ್ಟ ಲೋಪದೋಷಗಳಾದ್ರೆ ನಾವು ಹೋಯ್ತೀವಿ. ಎನಿ ಟೈಮ್ ನಾವೇ ಹೋದಾಗ ಇವ್ರ ಅಗತ್ಯತೆ ಇರಲ್ಲ. ಹಾಗಾಗಿ ನೀವು ದಯಮಾಡಿ ಅವ್ರಿಗೆ ಬಿಲ್ ಕೊಡಬೇಕು. ಬಿಲ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಲ್ ಏನು ಕೊಡಲ್ಲ? ಬಿಲ್ ಜನರೇಟ್ ಆಗಲ್ವಾ? ನೋಡ್ರಿ 70 ವರ್ಷಗಳು ಇದ್ದಾರೆ. ಅವ್ರ ಮೆಸೇಜ್ ಓದೋ ಕೆಪಾಸಿಟಿ ಇದೆಯಾ? ಅದೇ ಸರ್ ಅವ್ರ ಮೆಸೇಜ್ ಓದೋ ಕೆಪಾಸಿಟಿ ಇದೆಯಾ? ಕೊಡಿ ಬಿಲ್. ನಾ ಬಿಲ್ ಕೊಟ್ಟು ಏನಾದ್ರೂ ಇದು ತೂಕ ಕೊಡಿ. ತೂಕದಲ್ಲಿ ಕೆತ್ತಾರೆ. ಅವರು ಫೋನ್ ಮಾಡೋರು, ಸರ್ ತೂಕ 13 kg ತೂಕ ಬರ್ತಾ ಇದೆ ಸರ್ ಅಂತ. ನೀವು ನಂಬಿಕೆ ಇದ್ದೀರಿ, ನಿಮ್ಮ ಹುಡುಗರುಗಳು ನಂಬಿಕೆ ಇರ್ಬೇಕಲ್ಲ. ಎಲ್ಲ ಕೂತ್ಕೊಂಡು 2 kg 3 kg ಬಸ್ಕೊಂಡು ಹೋದ್ರು. ಅದು ಕಾಣಿಸಲ್ಲ ಯಾಕೆ ಕೊಡಕ್ಕಾಗುತ್ತೆ? ನೋಡಿ ಜನರೇಟೆಡ್ ಬಿಲ್ ಸ್ಕೀಮ್ಸ್ ಬರುತ್ತೆ. ಅದನ್ನು ಕೂಡ ನೀವು ಗಮನಿಸಿ. ನಿಮ್ಮ ಹತ್ರ ಬಿಲ್ ಏನಿದೆಯೋ ಅಷ್ಟೇ ದುಡ್ಡನ್ನ ನೀವು ಅವ್ರಿಗೆ ಪಾವತಿ ಮಾಡಬೇಕು. ಯಾವಾಗ ನಿಮಗೆ ಸಿಲಿಂಡರ್ ಸಪ್ಲೈ ಆಗುತ್ತೆ ಅವಾಗ ಸಿಲಿಂಡರ್ ಬುಕ್ ಮಾಡುವಂತ ಸಂದರ್ಭದಲ್ಲಿ ಒಂದು OTP ಬರ್ತದೆ. ಸಿಲಿಂಡರ್ ತಗೊಂಡಾಗ ಡೆಲಿವರಿ ಕನ್ಫರ್ಮೇಶನ್ಗೋಸ್ಕರ ಒಂದು OTP ಬರುತ್ತೆ. ಆ 2 OTP ನ ಮಾತ್ರ ನೀವು ಸಂಬಂಧಪಟ್ಟಂತಹ ಡೆಲಿವರಿ ಬಾಯ್ಗೆ ಕೊಟ್ಟು ನೀವು ಗ್ಯಾಸ್ ಪಡ್ಕೋಬೇಕು ಅಂತ ನಾನು ನಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಅದ್ಬಿಟ್ಟು ಇನ್ನ ನಾನು ನಮ್ಮ ಏಜೆನ್ಸಿ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಏನು ಅಂದ್ರೆ ಇಮಿಡಿಯೇಟ್ ಆಗಿ ಈ ಸಮಸ್ಯೆ ನಮ್ಮ ತಾಲೂಕಲ್ಲಿ ಇವತ್ತೇನು ಕ್ರಿಯೇಟ್ ಆಗಿದೆಯೋ ಅದು ಸಾಲ್ವ್ ಆಗಬೇಕು. ಒಂದು ಹೋಮ್ ಡೆಲಿವರಿ ಕೊಡಬೇಕು. ಆಯ್ತಾ? ತೂಕದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಉಂಟಾಗಬಾರ್ದು. ನನಗೆ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬರಬಾರ್ದು. ಕಮರ್ಷಿಯಲ್ ಇರೋರಿಗೆ ಕಮರ್ಷಿಯಲ್ ಗ್ಯಾಸಸ್ಸೇ ಕೊಡಬೇಕು. ಡೊಮೆಸ್ಟಿಕ್ ಇರೋರಿಗೆ ಡೊಮೆಸ್ಟಿಕ್ ಗ್ಯಾಸೇ ಕೊಡಬೇಕು. ಅವ್ರ ಡೋರ್ ಸ್ಟೆಪ್ಗೆ ಸಪ್ಲೈ ಮಾಡಬೇಕು ನೀವು. ಅದಾದ್ಮೇಲೆ ಮತ್ತೆ ಇನ್ನೇ ಒಂದು ಸಮಸ್ಯೆ ಬಂದಿದೆ ನಮಗೆ. ಯಾವ್ದಾದ್ರು ಸಮಸ್ಯೆ ಇತ್ತು ಅಂತ ಅಂದ್ರೆ ಇದು ಯಾವ್ದು ಕಮರ್ಷಿಯಲ್ ಆಗಿ ಈ ತಳ್ಳೋ ಗಾಡಿಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ರೆಸ್ಟೋರೆಂಟ್ಸ್ ಇರಬಹುದು, ಕೋಳಿ ಅಂಗಡಿಗಳಿರ್ಬೋದು, ಎಲ್ಲೆಲ್ಲಿ ಸಿಲಿಂಡರ್ನ ಬಳಸ್ತಾ ಇದ್ದೀರಾ ಅವೆಲ್ಲರೂ ಕೂಡ ದಯವಿಟ್ಟು ಕಮರ್ಷಿಯಲ್ ಗ್ಯಾಸ್ಗೆ ಸ್ವಿಚ್ ಆನ್ ಆಗಿ. ಡೊಮೆಸ್ಟಿಕ್ ಗ್ಯಾಸ್ನ ನೀವು ಬಳಸೋಕೆ ಹೋಗ್ಬೇಡಿ. ನೀವೇನಾದ್ರೂ ಆ ರೀತಿ ಬಳಸಿರೋದು ಕಂಡು ಬಂತು ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ನಮ್ಮ ಟೀಮ್ ಏನಿದೆ ಅವ್ರ ಮೂಲಕ ರೈಡ್ ಮಾಡಿ ಅದನ್ನ ನಾವು FIR ಮಾಡಿಸ್ತೀವಿ. ಕಾನೂನು ರೀತಿ ಕ್ರಮ ತಗೋತೀವಿ. ಆ ಹೋಟೆಲ್ ಉದ್ಯಮದವ್ರಿಗೂ ಕೂಡ ತೊಂದರೆ ಆಗಬಾರ್ದು, ತಳ್ಳೋಗಾಡಿಯವ್ರಿಗೆ ತೊಂದರೆ ಆಗಬಾರ್ದು. ನೀವೇನಿದೆ ಕಮರ್ಷಿಯಲ್ ಗ್ಯಾಸ್ ಬಳಸಿ, ನಮ್ಗೆ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಕೂಡ ನಮ್ಗೆ ಏನು ಡಿಮ್ಯಾಂಡ್ ಇದೆಯೋ ಅದನ್ನು ಸಪ್ಲೈ ಆಗ್ತಾ ಇದೆ. ಆಸ್ ಆಫ್ ನೌ ನಮ್ಮ ಕಮರ್ಷಿಯಲ್ ಗ್ಯಾಸ್ ಅಲ್ಲೂ ಕೂಡ ಏನು ಸಮಸ್ಯೆ ಇಲ್ಲ. ಇನ್ನು ಮದುವೆ ಮಾಡುವಂತ ಅವರು ಕೂಡ ಕಮರ್ಷಿಯಲ್ ಗ್ಯಾಸ್ ನಿಮ್ಗೆ ಎಷ್ಟು ಬೇಕಾಗಿದೆ ಅನ್ನೋದನ್ನ ಪೂರ್ವಭಾವಿಯಾಗಿ ನಮ್ಮ ಗ್ಯಾಸ್ ಏಜೆನ್ಸೀಸ್ಗೆ ಕೊಟ್ರೆ ನಿಮ್ಗೆ ಎಷ್ಟು ಗ್ಯಾಸ್ ಬೇಕೋ ಅದನ್ನ ಸಪ್ಲೈ ಮಾಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ ಅಂತ ನಾನು ಹೇಳ್ತಾ, ದಯವಿಟ್ಟು ನಾನೆಲ್ಲ ಸಾರ್ವಜನಿಕರು ಮತ್ತೆ ಯಾವ್ದಾದ್ರು ಗ್ಯಾಸ್ ಸಮಸ್ಯೆಗಳು ಬಂತು ಅಂದ್ರೆ, ಸಿಲಿಂಡರ್ ಸಪ್ಲೈಯಲ್ಲಿ ಸಮಸ್ಯೆ ಬಂತು ಅಂದ್ರೆ ನಮ್ಮ ಸೂಕ್ಷಿತ ನಂಬರ್ನು ಕೂಡ ನಾವು ಹೇಳ್ತಾ ಇದ್ವಿ. ಪ್ಲಸ್ ನನ್ನ ನಂಬರ್ನು ಕೂಡ ನಾನು ಹೇಳ್ತಾ ಇದ್ದೀವಿ. ನಾವು ಯಾವಾಗಲೂ ಕೂಡ 24/7 ಫೋನ್ ಪಿಕ್ ಮಾಡ್ತೀವಿ. ದಯವಿಟ್ಟು ನೀವು ನಮ್ಮನ್ನ ಸಂಪರ್ಕಿಸಿ ಸಮಸ್ಯೆಗಳನ್ನ ಹೇಳ್ಬೋದು. ನಮ್ಮ ಸೂಕ್ಷಿತ ನಂಬರ್ 8970353599. ಜೊತೆಗೆ ನನ್ನ ನಂಬರು ನಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಅದು ಕೂಡ ಮತ್ತೊಮ್ಮೆ ನಾನು ತಮಗೆ ಹೇಳ್ತಾ ಇದ್ದೀನಿ 8073956295. ದಯವಿಟ್ಟು ನಮ್ಮ ಸ್ಪಂದಿಸ್ತಾರೆ, ನಾವು ಕೂಡ ಸ್ಪಂದಿಸ್ತೀವಿ. ನಿಮ್ಗೆ ಏನೇ ಸಮಸ್ಯೆ ಇತ್ತು ಅಂದ್ರೂ ನಮ್ಮ ಹತ್ರ ಗ್ಯಾಸ್ ರಿಲೇಟೆಡ್ ಆಗಿ ದಯವಿಟ್ಟು ಶೇರ್ ಮಾಡಿ ಅಂತ ನಾನು ನಮ್ಮ ಹತ್ರ ಕೇಳ್ಕೊಂತ ಆಗಿರ್ತಕ್ಕಂಥ ಅನಾನುಕೂಲಕ್ಕೆ